ಊರಿದ್ದಲ್ಲಿ ಒಳಗೆರೆ ಇದ್ದೇ ಇರ್ತದೆ. ಸ್ನೇಹಿತರೆ, ನಾವಿವತ್ತಿದ್ದೀವಿ. ಎಂಥ ಸಾವು ಮಾರೈರೆ. ಓಹೋ ಹೋ 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 ಅದಾ ಹೋಗಲಿ. ಒಂದು ಹಾವು ಅಥವಾ ಯಾವುದೋ ಒಂದು ಪಕ್ಷಿ ಗೂಡಾಕಿದೆ ಈ ಮರದ ಒಳಗಡೆನೆ ಅಂತ ಹುತ್ತದಲ್ಲೇ ಹೇಳೋದು. ಇನ್ನು ಉತ್ತರ ಕನ್ನಡದ ಘೋರ ಅರಣ್ಯಕ್ಕೆ ಸ್ವಾಗತ ಸುಸ್ವಾಗತ. ಹೊನ್ನಾವರ ವಿಭಾಗ ಕಿರುದಾದ ದಾರಿ ವಿಡಿಯೋ ಮನಸ್ಫೂರ್ತಿಯಾಗಿ ನೋಡಿ. ಸ್ನೇಹಿತರೆ, ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ, ಅಂದರೆ ಇನ್ನೊಂದು ಹೆಸರು ಬಂದುಬಿಟ್ಟು ಕಾರವಾರ ಜಿಲ್ಲೆ, ಹೊನ್ನಾವರ ತಾಲೂಕು, ಹೊದಿಕೆ ಗ್ರಾಮ. ಇದೊಂದು ಪುಟ್ಟ ಹಳ್ಳಿ. ಇದು ಸುಮಾರು ಒಂದು 180 ಮನೆಗಳಿದ್ದಾವೆ ಇಲ್ಲಿ. ಆದರೆ ಹೊದಿಕೆ ಅಂತ ಹೆಸರು ಬರಲಿಕ್ಕೆ ಕಾರಣ ಈ 4 ದಿಕ್ಕಲ್ಲೂ ಕೂಡ ಕಂಪ್ಲೀಟಾಗಿ ಒಂದು ಹಸಿರಿನಿಂದ ಹೊದಿಕೆಯಾಗಿರುವಂಥ ಪ್ರದೇಶ. ಅಂದರೆ ಸುತ್ತಲೂ ಕಾಡಿದೆ ಇಲ್ಲಿ. ಈ ಕಾಡಿನಲ್ಲಿ ಸೆಂಟ್ರಲ್ ಬಂದು ಈ ಹಳ್ಳಿ ಪ್ರದೇಶ ಇರುವಂಥದ್ದು. ಅಲ್ಲಿ 180ರಿಂದ 185 ಮನೆ ಇದ್ದಾವೆ. ಸೊ ಅದಕ್ಕೆ ಈ ಗ್ರೀನರಿಗೇನೆ ಬಂದುಬಿಟ್ಟು ಹೊದಿಕೆ ಅಂದ್ಕೊಂಡು ಬಂದಿದೆ. ಅಂದರೆ ಒಂದು ಕಂಪ್ಲೀಟಾಗಿ ಹಸಿರಿನಿಂದ ಹೊದಿಕೆಯಾಗಿರುವಂತಹ ಪ್ರದೇಶ ಇದು. ನಾನು ಈ ಕಾಡನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಬನ್ನಿ ಹೋಗೋಣ. ಸ್ನೇಹಿತರೆ, ತುಂತುರು ಮಳೆ ಬೀಳ್ತಾ ಇದೆ, ಬಟ್ ಮಸ್ತಾಗಿದೆ ವೆದರು. ಇನ್ನೊಂದು ನಿಮ್ಗೆ ಹೇಳಬೇಕು, ಹೋದ ವರ್ಷ ಒಂದು ಕಾಂಟ್ರವರ್ಸಿ ಆಯಿತು ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು. ಅದೇನೆಂದರೆ ಊರಿದ್ದಲ್ಲಿ ಒಳಗೆರೆ ಅಂದ್ಕೊಂಡು ಒಂದು ಸ್ಟೇಟ್ಮೆಂಟ್ಗೆ FIR ಕೂಡ ಆಯಿತು. ಸೊ ಆ ಒಳಗೆರೆ ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಕಮ್ಯುನಿಟಿ ಅಲ್ಲ. ಇದು ಒಳಗೆರೆ ಎನ್ನುವಂಥದ್ದು ಈ ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಕಾಡಿನಲ್ಲಿ ಸಿಗುವಂಥ ಒಂದು ಮರ. ಅದು ಈ ಒಳಗೆರೆ ಗುಣಧರ್ಮ ಏನಂತಂದರೆ, ಕತ್ತಿಯಿಂದ ಕಡಿದ್ರೆ ಅಥವಾ ಒಂದು ಕಲ್ಲಿನಿಂದ ಆ ಮರನ ಜಜ್ಜಿದ್ರೆ ಅದೊಂದು ಲಿಕ್ವಿಡ್ಡು ಹೊರಗಡೆ ಬರ್ತದೆ. ಇದೇ ನೋಡಿ ಒಳಗೆರೆ ಮರ. ಆ ಲಿಕ್ವಿಡ್ ಯಾವ ಥರ ಇದೆ ಅಂತಂದರೆ ಆ್ಯಸಿಡ್ ಇದ್ದಂಗೆ. ಕಣ್ಣಿಗೆ ಬಿದ್ದರೆ ಪರ್ಮನೆಂಟಾಗಿ ಕುರುಡುತನ ಬರ್ತದೆ. ಸ್ಕಿನ್ ಮೇಲೆ ಬಿದ್ದರೆ ಸ್ಕಿನ್ ಬರ್ನ್ ಆಗಿಬಿಟ್ಟು ಬ್ಲ್ಯಾಕ್ ಆಗಿಬಿಡುತ್ತೆ. ಆ ಏರಿಯಾ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗುತ್ತೆ. ಇದೇ ಆ ಒಳಗೆರೆ ಮರ. ಸೊ ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದಕ್ಕೆ ಒಳಗೆರೆ ಅಂದ್ಕೊಂಡು ಅಂತಾರೆ ನೋಡಿ, ಇದೇ ಮರ ಅದು. ಹೋದ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಮಾತು ಹೇಳಿದ್ದೆ, 3000 ಅಡಿ ಮೇಲೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ ಅಂದ್ಕೊಂಡು. ಇವತ್ತು ಪುಣ್ಯಕ್ಕೆ ನಮ್ಮ ಕ್ಯಾಮ್ರಾಮನ್ ಸಿಕ್ಕಿದ್ದಾರೆ, ಅವ್ರಿಗೆ ಕರ್ಕೊಂಡು ಮೇಲೆ ಬಂದಿದ್ದೀನಿ. ಮಳೆ ಬೀಳ್ತಾ ಇದೆ, ಡಿಸ್ಟರ್ಬೆನ್ಸ್ ಇರ್ಬೋದು, ಬೇಜಾರಾಗಬೇಡಿ. ಸ್ನೇಹಿತರೆ, ಉತ್ತದ ಗುಡ್ಡ ನೋಡಿ, ಗೆದ್ಲುಗೂಡು. ಇದು ಮಳೆಗಾಲದಲ್ಲಿ ಅಣಬೆಗಳು ಹೇಳ್ತವೆ, ಮಶ್ರೂಮ್. ಈ ವೈಲ್ಡ್ ಮಶ್ರೂಮು, ನಾಟಿ ಮಶ್ರೂಮ್ ಅಂತ ಏನು ಹೇಳ್ತೀರಲ್ಲ, ಇದು ಇಂಥ ಹುತ್ತದಲ್ಲೇ ಹೇಳೋದು. ಇನ್ನೂ ಹೇಳಲಿಲ್ಲ, ಇನ್ನು ಸ್ವಲ್ಪ ಮಳೆಗಾಲ ಜಾಸ್ತಿ ಆಗಿಬಿಟ್ರೆ ಇಲ್ಲಿ ಈ ಅಣಬೆ ಬಂದುಬಿಟ್ಟು ಎದ್ದೇಳ್ತದೆ. ಇದೇ ಗೆದ್ಲುಗೂಡಲ್ಲಿ ಎದ್ದೇಳೋದು. ಬಟ್ ಇದಲ್ಲಿ ಹಾವೆಲ್ಲ ಇರ್ತದೆ, ಸ್ವಲ್ಪ ಭಯ. ಇಲ್ಲಿ ನೋಡಿ, ಇಲ್ಲಿ ಬಿಲ ಇನ್ನೂ ಹಾಗೆ ಇದೆ. ಈ ಬಿಲ್ದಲ್ಲಿ ಹಾವುಗಳಿರುವಂಥ ಚಾನ್ಸಸ್ ತುಂಬ ಇರ್ತದೆ. ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂದ್ಕೊಂಡು. ಇಲ್ಲಿ ಮಶ್ರೂಮ್ಗಳು ಬೈ ನ್ಯಾಚುರಲಿ ನಿಮಗೆ ಸಿಗುವಂಥದ್ದು. ಇಲ್ಲಿ ಯಾರೂ ಗೌರ್ಮೆಂಟ್ ಅವರು ಬೀಜ ಬಿತ್ತನೆ ಮಾಡಲ್ಲ, ಏನೂ ಇಲ್ಲ. ಗಾಡ್ ಗಿಫ್ಟ್ ಅದು. ಬೈ ನ್ಯಾಚುರಲಿ ಗೆದ್ಲುಗೂಡಲ್ಲಿ ತನ್ನಿಂದ ತಾನೇ ಬೆಳೆಯುವಂಥದ್ದು ಈ ಮಶ್ರೂಮ್ ಆಗಿರ್ತದೆ. ಇಲ್ಲಿ ಕಾಡಲ್ಲಿ ನೀರು ಹೋಗೋಕ್ಕೆ ಜಾಗ ಇದು. ಹೆಂಗಿದೆ ನೋಡಿ, ಎಲ್ಲ ಕೊರ್ಕೊಂಡು ಹೋಗ್ಬಿಟ್ಟಿದೆ. ಒಂದು 8 ಅವರ್ 9 ಅವರ್ ಮಳೆ ಬಿತ್ತು ಅಂತಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟೊಂದು ಮಳೆ ನೀರು ಈ ಮೇಲ್ಗಡೆ ಗುಡ್ಡದಿಂದ ಬರುವಂಥದ್ದು. ಇದು ನೇರವಾಗಿ ಈ ಕೆಳಗಡೆ ಹಳ್ಳಿಗೆ ಸೇರಿಬಿಡ್ತದೆ. ಅಲ್ಲೇನು ನಾವು ರೋಡಿಂದ ಏನು ಬಂದಿರ್ತೀವಲ್ಲ, ಆ ರೋಡ್ ಹತ್ರ ಹೋಗ್ಬಿಟ್ಟು ಸೇರ್ಕೊಳ್ಳುತ್ತೆ. ಬಟ್ ನಾವಿಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಆ ಥರ ಇರ್ತದೆ. ಬಟ್ ಆದರೂ ಕೂಡ ತುಂಬ ಮಳೆ ಬಂದಿದ್ದ ದಿನ ನಾನು ಇಲ್ಲಿ ಬಂದುಬಿಟ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ನೋಡಿ. ಇನ್ನೊಂದು, ನನ್ನ ಬ್ಯಾಕ್ ಸೈಡ್ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಬಂದುಬಿಟ್ಟು ಮಳೆ ನೀರಿಂದ ಫುಲ್ಲು ಕೊರೆದು ಹೋಗಿರೋದು ನೋಡಿ. ಇನ್ನೊಂದು, ಈ ಕಡೆಗೆ ಈ ಮರಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ. ಎಲ್ಲ ಮರ ನೋಡಿ ಈ ಥರ ಬಿದ್ದೋಗಿದ್ದಾವೆ. ಸೊ ಅದಕ್ಕೇ ಈ ನೀರು ಬಂದರೆ ನೇರವಾಗಿ ಈ ಕೆಳಗಡೆ ಬಂದು ಆ ಸ್ವಲ್ಪ ಮಣ್ಣುಗಳನ್ನೆಲ್ಲ ಕೊರ್ಕೊಂಡು ಹೋಗ್ತಾ ಇದ್ದಾವೆ. ಈ ಮುಳ್ಳು ಕಾಣ್ತಾ ಇದೆಯಲ್ಲ, ಇದು ಸಂಪಿಗೆ ಮರ ಅಂದ್ಕೊಂಡು ಹೇಳ್ತೀವಿ. ಇದು ಬೇಸಿಗೆಗಾಲದಲ್ಲಿ ಒಳ್ಳೆ ಈ ರೆಡ್ ಬೇರೀಸ್ ಹಣ್ಣು ಥರ ಹಣ್ಣುಗಳನ್ನು ಬಿಡ್ತವೆ. ತಿನ್ನೋಕೆ ತುಂಬ ಸ್ವೀಟ್ ಆಗಿರ್ತದೆ ಮತ್ತು ಸ್ವಲ್ಪ ಹುಳಿನೂ ಇರ್ತದೆ. ಇದು ನೋಡಿ, ಈ ಕಾಡು ಕಂಪ್ಲೀಟಾಗಿ ಮೇಲೆ ಗುಡ್ಡದ ಮೇಲೆ ನಿಮ್ಗೆ ಕಾಣ್ತಾ ಇರುವಂಥದ್ದು. ಇಲ್ಲಿ ಹೀಗೆ ಮೇಲ್ಗಡೆ ನಾವು ಹತ್ತು ಹೋಗ್ಬೋದು. ನಮ್ಮ ಕ್ಯಾಮ್ರಾಮ್ಯಾನ್ ನೆಕ್ಸ್ಟ್ ಸೀನ್ ರೆಕಾರ್ಡ್ ಮಾಡೋದಕ್ಕೆ ಪ್ಲೇಸ್ ನೋಡ್ತಾ ಇದ್ದಾರೆ ನೋಡಿ. ಸ್ನೇಹಿತರೆ, ನೋಡಿ ಈ ಥರ ಗುಡ್ಡ ಕಟ್ ಮಾಡಿಬಿಟ್ಟು ರೋಡ್ ಮಾಡಿಕೊಂಡು ಈ ಗಣಿಗಾರಿಕೆ ಸ್ಟಾರ್ಟ್ ಮಾಡಿರೋದು. ಇವಾಗ ಈ ಗುಡ್ಡ ಕುಸಿದಿದೆ, ಈ ಮಳೆಗಾಲದಲ್ಲಿ ಗುಡ್ಡ ಕುಸಿದಿದೆ. ಇಲ್ಲಿ ಹತ್ಕೊಂಡು ಹೋಗಬೇಕು ಅಂದರೆ ಇದೇ ರೀತಿ ರೂಟಲ್ಲಿ ಮೇಲ್ಗಡೆ ಹೋದರೆ ಅಲ್ಲಿ ನಿಮಗೆ ಒಂದು ಮಸ್ತಾದ ಪ್ಲೇಸ್ ಇದೆ. ಅಲ್ಲಿ ಟ್ರೆಕ್ಕಿಂಗ್ ಹೋಗ್ಲೂಬೋದು. ಮತ್ತು ಟ್ರೆಕ್ಕಿಂಗ್ ಹೋದ್ರೆ ಅಲ್ಲಿ ಕೂತ್ಕೊಂಡು ಅಡುಗೆನೂ ಮಾಡ್ಬೋದು. ಒಂಥರ ಕ್ರಿಕೆಟ್ ಗ್ರೌಂಡ್ ಇದ್ದಂಗಿದೆ. ಸೊ
ಹೋಗಬೇಕು ಅಂದ್ಕೊಂಡು ಹೇಳಿದವರು ಈ ರೂಟಲ್ಲಿ ಹೋಗ್ಬೋದು. ಬಟ್ ಯಾವುದೇ ಒಂದು ಈ ಸ್ಫೋಟಕ ವಸ್ತು ತೊಗೊಂಡು ಹೋಗ್ಬಿಡಿ, ಈ ಪಟಾಕಿಗಳು ಅದು ಇದು ಅಂದ್ಕೊಂಡು ಕಾಡು ಪ್ರಾಣಿಗಳು ತುಂಬ ಇದ್ದಾವೆ. ಅದಕ್ಕಿಂತ ಮೊದಲೇ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡು ಬನ್ನಿ ಇಲ್ಲಿ. ಯಾಕಂತಂದರೆ ಮುಂದೆ ಬೇಲಿ ಇದೆ. ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿರುವಂಥದ್ದು ಇಲ್ಲಿ. ಸೊ ನೀವು ಬರಬೇಕಾದ್ರೆ ಅವ್ರ ಪರ್ಮಿಷನ್ ತೊಗೊಂಡ ಮೇಲೆ ಬನ್ನಿ. ಆಮೇಲೆ ಸುಮ್ಮನೆ ತೊಂದರೆ ಸಿಕ್ಕಾಕೊಳ್ಳೋದು ಬೇಡ ಅಂದ್ಕೊಂಡು. ಸ್ನೇಹಿತರೆ, ಇಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಅಂತ ಹೇಳಿದ್ನಲ್ಲ, ನಿಮಗೆ ಸಾಕ್ಷಿಗೆ ಇಲ್ಲಿ ನೋಡಿ, ಇಲ್ಲಿ ಲೇಬರ್ದು ಚಪ್ಪಲಿ ಇಲ್ಲೇ ಇದೆ. ಎಷ್ಟು ವರ್ಷ ಹಿಂದಿರೋ ಚಪ್ಪಲಿನೂ ಇದು. ಬಟ್ ಚಪ್ಪಲಿ ಸಮೇತ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಮೋಸ್ಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿರಬೇಕು ಅಂತ ಓಡೋಗ್ಬಿಟ್ಟಿದ್ದಾರೆ ಚಪ್ಪಲಿ ಬಿಟ್ಟು. ಈ ಕಡೆಗೆ ನೋಡಿ ಎಷ್ಟು ದೊಡ್ಡ ಮರ ಬಿದ್ದಿದೆ ಅಂದ್ಕೊಂಡು, ಅದು ವಯಸ್ಸಾಗಿ ಬಿದ್ದಿರೋವಂಥ ಮರ ಅದು. ಇಲ್ಲಿ ಮುಂದೆ ನೋಡಿ, ತೋರಿಸ್ತೀನಿ ನಿಮಗೆ. ಇದು ನೋಡಿ ಮರ ಎಷ್ಟು ಉದ್ದ ಇದೆ ಅಂದ್ಕೊಂಡು. ಇಲ್ಲಿ ಬೀಳ್ಬೇಕಾದ್ರೆ ಇಲ್ಲಿ ಕಟ್ಟಾಗಿದೆ. ತುಂಬ ದಿನ ಆಗಿದೆ ಇದು, ಮೋಸ್ಟ್ಲಿ ವರ್ಷಾನುಗಟ್ಟಲೆ ಆಗಿದೆ. ಕೆಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಯಾವುದೋ ಒಂದು ಹಾವು ಅಥವಾ ಯಾವುದೋ ಒಂದು ಪಕ್ಷಿ ಗೂಡಾಕಿದೆ ಈ ಮರದ ಒಳಗಡೆನೆ. ಮೋಸ್ಟ್ಲಿ ಯಾಕೋ ಹಾವು ಇದ್ದಂಗೆ ಕಾಣಿಸ್ತದೆ ನನಗೆ. ಸ್ವಲ್ಪ ಭಯ ಇಲ್ಲಿ, ಯಾಕಂತಂದರೆ ಹಾವು ಇವು ಕಚ್ಚಿಬಿಟ್ರೆ ಕಷ್ಟ. ಮತ್ತು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಕೆಳಗಡೆ ನೋಡಿ ಎಷ್ಟು ಆಳ ಹೋಗಿದೆ ಅಂದ್ಕೊಂಡು. ಎಷ್ಟು ಉದ್ದ ಇರ್ಬೋದು, ಕಮ್ಮಿ ಅಂತಂದರೆ ಒಂದು 80 ಅಡಿ ಇರ್ಬೋದು ಈ ಮರನ. ಬಟ್ ಯಾರು ಗೌರ್ಮೆಂಟ್ ಅವರು ಕಟ್ ಮಾಡ್ಕೊಂಡು ಹೋಗಲಿಲ್ಲ, ಯಾರೂ ಮಾಡಲಿಲ್ಲ, ಸುಮ್ಮನೆ ವೇಸ್ಟ್ ಆಗೇ ಹೋಯಿತು. ಈ ಕಡೆ ನೋಡಿ ಈ ಮರ ಎಷ್ಟು ಚೆಂದ ಆಗಿದೆ ಅಂದ್ಕೊಂಡು. ಇದು ನಮ್ಮೂರಿನ ಒಂದು ವಿಶೇಷವಾದಂಥ ಕಾಡು ಇದು. ಈ ಗಣಿಗಾರಿಕೆ ನಿಂತ ಮೇಲೆ ನಾವೇ ಇಲ್ಲಿ ಮೊದಲೇ ಬಂದಿರೋದು ಅನಿಸುತ್ತೆ. ಯಾಕಂದರೆ ಬೇರೆ ಯಾರು ಬಂದರೆ ಆ ಚಪ್ಪಲಿ ಗಿಪ್ಲಿ ಇರ್ತಿರ್ಲಿಲ್ಲ, ಎತ್ಕೊಂಡು ಹೋಗ್ಬಿಡೋರು. ಈ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಪ್ರಾಣಿಗಳು ಅಲ್ಲಲ್ಲಿ ಗುಹೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅದಕ್ಕೆ ಎಲ್ಲೂ ಪ್ರಾಣಿಗಳು ಕಾಣಲಿಕ್ಕೆ ಸಿಗೋದಿಲ್ಲ. ಇಲ್ಲಾಂದ್ರೆ ನಾನು ನಿಮ್ಗೆ ತೋರಿಸಿದ್ದೆ. ಇಲ್ಲೆಲ್ಲಾದರೂ ಈ ಹಂದಿನೋ ಈ ಮುಳ್ಳಂದಿನೋ ಯಾವ್ದಾದ್ರು ಒಂದಾದರೂ ಸಿಗೋದು. ಮಳೆ ಬಂತಲ್ಲ ಬೆಳಗ್ಗೆಯಿಂದ, ಅದಕ್ಕೆ ಇವಾಗ ಎಲ್ಲೂ ಏನೂ ಕಾಣ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೇಲೆ ಹೋಗ್ತೀವಲ್ಲ, ಆವಾಗ ತೋರಿಸ್ತೀನಿ ನಿಮಗೆ. ಅಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ವಿಡಿಯೋ ಎಂಜಾಯ್ ಮಾಡ್ತಾಯಿರಿ. ಮುಂದೆ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು. ಇಲ್ಲಿ ಆಳ ಬಂದುಬಿಟ್ಟು ಬರೋಬ್ಬರ ಒಂದು 2,500 ಅಡಿ ಇರ್ಬೋದು ನೋಡಿ. ಎಷ್ಟು ಮರ ಗಿರ ಎಲ್ಲ ಇದೆ. ಇಲ್ಲಿ ಗೊತ್ತಾಗೋದಿಲ್ಲ ನಿಮಗೆ ಇಲ್ಲಿ ವಿಡಿಯೋದಲ್ಲಿ, ಬಟ್ ಇಲ್ಲಿ ರಿಯಲ್ ಆಗಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಸುಮಾರು ಒಂದು 2,500 ಆಳ ಇರ್ಬೋದು ಇದು. ಬರೀ ಕಾಡೇ ಇದೆ, ಇಲ್ಲಿ ನೀರು ಗೀರು ಏನಿಲ್ಲ. ಮಳೆಗಾಲ ಇರೋದ್ರಿಂದ ಎಲ್ಲ ಗಿಡ ಮರ ಚಿಗುರ್ಕೊಂಡಿದೆಯಲ್ಲ, ಸೊ ಗೊತ್ತೇ ಆಗೋದಿಲ್ಲ ಇಲ್ಲಿ ಎಷ್ಟು ಆಳ ಇದೆ ಅಂದ್ಕೊಂಡು. ಬಟ್ ಇಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ನೋಡಿ, ಇನ್ನೊಂದ್ಸರಿ ಟ್ರೈ ಮಾಡಿ ನೋಡೋಕ್ಕೆ. ಸ್ಲಿಪ್ಪಾಗಿ ಬಿದ್ದರೆ ಮಾತ್ರ ದೇವರೇ ಗತಿ. ಇಲ್ಲಿ ಸ್ಲಿಪ್ ಆಯಿತು ಅಂತಂದರೆ ಕಮ್ಮಿ ಅಂತಂದರೂ ಒಂದು 100 ಅಡಿ ಕೆಳಗಡೆ ಹೋಗ್ಬಿಡ್ತೀವಿ. ಈ ದಾರಿಯಿಂದ ಹೋದರೆ ಮೇಲೆ ಹೋಗ್ಬೋದು. ಇಲ್ಲಿ ಮೇಲೆ ಹೋದರೆ ತುಂಬ ಬಯಲು ಪ್ರದೇಶ ಇದೆಯಂತೆ. ನಾನು ನೋಡಿಲ್ಲ, ಒಬ್ರು ಹೇಳಿದವರು ಇಲ್ಲಿ ನೋಡಿ ಹೇಳಿದ್ದಾರೆ ಒಬ್ಬರು. ಬಟ್ ನೆಕ್ಸ್ಟ್ ಟೈಮ್ ನಾವು ಅಲ್ಲಿಗೆ ಹೋಗ್ತೀವಿ. ಮಳೆ ತುಂಬ ಇದೆ, ಜಾರ್ತದೆ ಅಲ್ಲಿ. ಯಾಕಂತಂದರೆ ಈ ಗುಡ್ಡ ಈ ರೀತಿ ಇದೆ, ತುಂಬ ಒಂದೇ ಸಮಯ ಡೌನ್ ಇದೆ ನೋಡಿ. ಇಲ್ಲೆಲ್ಲ ಕಾಣ್ತದಲ್ಲ, ಒಂದೇ ಸರಿ ಡೌನ್ ಇದೆ. ಸ್ವಲ್ಪ ಬಿಸಿಲು ಬಂದಾಗ ಹೋಗ್ತೀನಿ, ನಾಳೆ ನಾಡ್ದಂಗೆ. ಇದು ನೋಡಿ, ಇದೇ ದಾರಿ ಇದೆ. ಈ ಥರ ಬೀಳಬೇಕಾಗ್ತದೆ. ಅದಕ್ಕೆ ಯಾರಾದ್ರು ಹೊಸಬ್ರು ಇಲ್ಲಿ ಬಂದು ಟ್ರೈ ಮಾಡೋರಿದ್ದರೆ ಈ ಟೈಮಿಗೆ ಬರೋಕ್ಕೆ ಹೋಗ್ಬೇಡಿ. ಮಳೆಗಾಲ ಮುಗಿದ ಮೇಲೆ ಬೇಸಿಗೆನಲ್ಲೇ ಬನ್ನಿ. ಒಂದು ಅಕ್ಟೋಬರ್ ನವಂಬರ್ ಟೈಮಿಗೆ ಬನ್ನಿ, ಚೆನ್ನಾಗಿರ್ತದೆ. ಬಟ್ ಇಲ್ಲಿ ಬರಬೇಕಾದ್ರೆ ಸೇಫ್ಟಿ ಮೆಜರ್ಮೆಂಟ್ ನಿಮ್ಗೆ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ 1-1.5 ಕಿಲೋಮೀಟ್ರ್ ನೀವು ನಡ್ಕೊಂಬರ್ಬೇಕು ಕಾಡಲ್ಲಿ. ಟ್ರಕ್ಕಿಂಗ್ ಮಾಡೋರಿಗೆ ತುಂಬ ಯೋಗ್ಯವಾದಂಥ ಜಾಗ, ಆದರೆ ಹುಷಾರು. ತುಂಬ ಜನ ಸಾಯ್ತಾ ಇದ್ದಾರೆ ಈ ಥರ ಟ್ರಕ್ಕಿಂಗೆಲ್ಲ ಬಂದು. ತಾವು ಇನ್ಶೂರೆನ್ಸ್ ಎಲ್ಲ ಮಾಡಿಕೊಂಡೇ ಬನ್ನಿ, ಆದರೆ ಸಾಯೋಕ್ಕೆ ಹೋಗ್ಬೇಡಿ. ಒಂದು 3,000 ಅಡಿ ಹತ್ಕೊಂಡು ಬರಬೇಕು ಅಂತಂದರೆ ಏನಾದ್ರು ಗ್ಲುಕೋಸು ಅದು ಇದು ತಿನ್ನಬೇಕು. ಹೆಂಗಿದ್ರು ನಾವು ಹಳ್ಳಿಯವರು. ಹಳ್ಳಿ ಅಂತಂದರೆ ನಮ್ಮ ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಮಾಮೂಲಾಗಿ ಒಂದು ಎಲೆ ಅಡಿಕೆ ಹಾಕ್ಕೊಳ್ಳುವಂಥದ್ದು ಎಲ್ಲ ಅಭ್ಯಾಸ. ಅದಕ್ಕೆ ಒಂದು ಬೂಸ್ಟು ಎನರ್ಜಿ ಸಿಗಲಿ ಅಂದ್ಕೊಂಡ್ಬಿಟ್ಟು ಒಂದೇ ಒಂದು ಎಲೆ ಅಡಿಕೆ ಹಾಕ್ತೀನಿ. ಯಾರೂ ಬೇಜಾರಾಗಬೇಡಿ. ಸ್ವಲ್ಪ ಹಲ್ಲು ಕೆಂಪಾಗ್ಬೋದು, ಎಂಥ ಸಾವು ಮಾರ. ಸ್ನೇಹಿತರೆ, ಎಲೆ ಅಡಿಕೆ ಮಾತ್ರ ತುಂಬ ಒಳ್ಳೆಯದು ಡೈಜೆಸ್ಟಿವ್ ಸಿಸ್ಟಮ್ಗೆ. ಯಾಕಂತಂದರೆ ಈ ಸುಣ್ಣ ಬೋನ್ನ ಗಟ್ಟಿ ಮಾಡುತ್ತೆ. ಕ್ಯಾಲ್ಸಿಯಂ ತುಂಬ ಹೇರಳವಾಗಿರ್ತದೆ ಇದರಲ್ಲಿ. ಮತ್ತು ಈ ಎಲೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಹೊದಿಕೆ ಅಂತಂದರೆ ಯಾರು ಒದ್ಕೊಂಡು ಮಲ್ಕೊಂಡವ್ರಿಲ್ಲ ಇಲ್ಲಿ. ಇದು ಏನು ಹಸಿರಿನಿಂದ ಒದ್ಕೊಂಡಿದೆಯಲ್ಲ, ಅದಕ್ಕೆ ಹೊದಿಕೆ ಅಂದ್ಕೊಂಡ್ಬಿಟ್ಟು ಹೆಸರು ಬಂದಿದೆ. ನೀವು 4 ದಿಕ್ಕಲ್ಲೂ ನೋಡಿದ್ರೂ ಕೂಡ ಫುಲ್ಲು ಗ್ರೀನಾಗೇ ಕಾಣ್ತದೆ ಇಲ್ಲಿ. ಬಿಟ್ಟರೆ ಬೇರೆ ನಿಮಗೆ ಕಾಂಕ್ರೀಟ್ ಕಾಡಾಗಲಿ ಯಾವುದೇ ಕಾಡು ಕಾಣೋದಿಲ್ಲ. ಹಸಿರು ಕಾಡು ಮಾತ್ರ ಇಲ್ಲಿ ಕಾಣುವಂಥದ್ದು. ಹಾಗೆ ನಮ್ಮ ಮಳೆಗಾಲನೂ ನೋಡಿ ಈ ಥರ ಹನಿಗಳು ಬೀಳ್ತಾನೆ ಇರ್ತದೆ ತಲೆ ಮೇಲೆ, ಮೈ ಮೇಲೆ ಎಲ್ಲ.
ದಯವಿಟ್ಟು ಡಿಸ್ಟರ್ಬೆನ್ಸ್ ಇದ್ದರೆ ಕ್ಷಮಿಸ್ಬಿಡಿ. ಈ ಕಲ್ಲು ಬಂಡೆನ ಒಂದ್ಸರಿ ನೋಡಿ, ಮುಂದೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ಸುಮಾರು ಇದು 1,500 ಅಡಿ ಇರ್ಬೋದೇನೋ ಇದು ಈ ಕಲ್ಲು ಕೋರೆ. ಇದು ಕಂಪ್ಲೀಟಾಗಿ ಬ್ಲಾಸ್ಟ್ ಮಾಡಿ ಈ ಕೆಳಗಡೆ ಬಂದಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲೆಲ್ಲ ಬಿದ್ಕೊಂಡಿದೆಯಲ್ಲ ಈ ಕಲ್ಲುಗಳು, ಇದೆಲ್ಲ ತೊಗೊಂಡೋಗೋಕೆ ಆಗದೇ ಇಲ್ಲಿ ಬಿಟ್ಟು ಹೋಗಿರುವಂಥದ್ದು. ಇದು ಮನೆ ಕಟ್ಟಲಿಕ್ಕೆಲ್ಲ ಭಾಳ ಅನುಕೂಲವಾಗಿರೋಂಥ ಕಲ್ಲು. ಆದರೆ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ. ಯಾಕಂತ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಮನೆಗಳಿದೆ. ಈ ಕಲ್ಲು ಇಲ್ಲಿ ಬಾಂಬ್ ಹಾಕಿದರೆ ಅಲ್ಲಿಗೆ ಸಿಡಿತದೆ. ಜನಸಾಮಾನ್ಯರಿಗೆ, ರೋಡಲ್ಲಿ ಹೋಗುವಂಥ ಜನರಿಗೆ ತುಂಬ ತೊಂದರೆ ಆಗ್ತದೆ. ಇನ್ನೊಂದು ಈ ಕಾಡು ಪ್ರಾಣಿಗಳಿಗೆ ಭಾಳ ತೊಂದರೆ ಆಗುವಂಥದ್ದು. ಜನ ಬರ್ತಾರೆ, ಸೊಪ್ಪು ಕಟ್ಟಿಗೆ ಗಿಟ್ಟಿಗೆ ತೊಗೊಂಡೋಗಿ ಬರ್ತಿದ್ರು ಮೊದಲು, ಇವಾಗ ಅದೂ ಇಲ್ಲ. ಸೊ ಗೌರ್ಮೆಂಟ್ ಇದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿದೆ. ಅದಕ್ಕೆ ಈ ಅಕ್ರಮನ ಇಲ್ಲೇ ನಿಲ್ಲಿಸ್ಬಿಟ್ಟು ಹಾಗೆ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ನೋಡಿ ಕಾಡೆಲ್ಲ, ಈ ಗುಡ್ಡದ ಮೇಲೇನೂ ಹೋಗ್ಬೋದು. ಇನ್ನೊಂದು 5,000 ಅಡಿ ಇದೆ. ಈ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಮೇಲ್ಗಡೆ ಹೋಗ್ತೀವಿ. ಅಲ್ಲಿ ತನಕ ನಮ್ಮ ಈ ವಿಡಿಯೋನ ಕೊನೆ ತನಕ ನೋಡಿ ತಾವು. ಬನ್ನಿ ಆ ಕಡೆಗೆ ಹೋಗ್ಬಿಡೋಣ. ಈ ಮಳೆ ಮಾತ್ರ ನಿಲ್ತಾನೇ ಇಲ್ಲ, ಆವಾಗಿಂದ ಬೀಳ್ತಾನೇ ಇದೆ. ಇನ್ನೊಂದು ತುಂಬ ಒಂಥರ ಜಿಟಿ ಮಳೆ. ಇದು ನಿಲ್ಲೋ ಥರ ಯಾವುದೂ ಲಕ್ಷಣಗಳೇ ಇಲ್ಲ. ಇಲ್ಲಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದ್ಕೊಂಡು ಮಳೆ ನಿಮಗೆ. ಸಾಧಾರಣವಾಗಿ ಈ ಕಾಡಲ್ಲಿ ಮಳೆಗಳು ಹೆಂಗೆ ಬೀಳ್ತವೆ ಅಂದ್ಕೊಂಡು ಕೆಲವೊಬ್ರು ನೋಡಿರ್ಲಿಕ್ಕಿಲ್ಲ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಕಾಣ್ಲಿಕ್ಕೆ ಸಿಗ್ತವೆ. ಇದು ಈ ಸಾಧಾರಣವಾಗಿ ಮಲೆನಾಡು ಭಾಗಗಳಲ್ಲಿ ಏನು ಮಳೆ ಬೀಳೋಕ್ಕೆ ಶುರು ಆಯಿತು ಅಂತಂದರೆ ಅದು ಯಾವಾಗ ಸ್ಟಾಪ್ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಯಾರಿಗೂ ಗೊತ್ತಾಗಿರೋದಿಲ್ಲ. ಕಂಟಿನ್ಯೂಸ್ ಮಳೆ ಬರ್ತಾನೆ ಇರ್ತದೆ. ಸಮ್ ಟೈಮ್ ಅದು ಸ್ಟಾಪ್ ಆದರೂ ಕೂಡ ಇನ್ನೊಂದು ಅರ್ಧ ಗಂಟೆ ಒಳಗಡೆನೋ 1 ಗಂಟೆ ಒಳಗಡೆನೋ ಮತ್ತು ಬೀಳುವಂಥ ಹಲವಾರು ಚಾನ್ಸಸ್ಗಳು ಇರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ದೇವ್ರೆ, ರೂಟ್ ತಪ್ತಲ್ಲ. ಈ ರೂಟ್ ಅಲ್ಲ ಗುರು, ಈ ರೂಟಲ್ಲೆಲ್ಲ ಬಂದಿರೋದು. ಇನ್ನೊಂದು ರೂಟಲ್ಲಿ ನಾವು ಬಂದಿರೋದು. ಇದೆಲ್ಲ ಕೆಳಗಡೆಗೆ. ಕ್ಯಾಮ್ರಾ ರಿವೈಂಡ್ ಮಾಡಿ ನೋಡು. ಬರ ಅದ್ರಲ್ಲಿ ನೋಡು ಬಂದಿದ್ದು ರೂಟ್ ಗೊತ್ತಾಗುತ್ತೆ. ಸೊ ಇದೇ ಡೌನ್ಗೆ ಹೋಗ್ಬೇಕು ತಾನೆ. ಸರಿ ಬಾ. ಮತ್ತೆ ಮಳೆ ಬರುತ್ತೆ, ಬೇಗ ಬಾ.